ಇತ್ತು. ಆದ್ರೂ ಬೆಳಗ್ಗೆಯಿಂದ ನಾವಿಲ್ಲಿ ಹೋರಾಟಕ್ಕೆ ಕೂತರು ಕೂಡ ಮಹಾನಗರ ಪಾಲಿಕೆ ಆಡಳಿತ ಮಂಡಳಿ ಯಾವುದೇ ಒಂದು ಗೊತ್ತುವಳಿನ ಸ್ವೀಕರಿಸಲಿಲ್ಲ ಅಂತ ನಮ್ಗೆ ಹೊರಗಡೆಯಿಂದ ಒಂದು ಮಾಹಿತಿ ಬಂದಿದೆ. ಅದಕ್ಕಾಗಿ ಇದನ್ನು ನಾವು ಖಂಡಿಸ್ತೀವಿ. ನೀವು ಗೊತ್ತುವಳಿ ಸ್ವೀಕಾರ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ನೀವು ಇಲ್ಲಿ ಇರಾಕ್ ಲಾಯಕ್ಕಿಲ್ಲ. ನೀವು ಸರ್ಕಾರದ ವಾಹನಗಳನ್ನು ಬಳಸ್ಕೊಳ್ಳಲಿಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ಸರ್ಕಾರಿ ಸೌಲಭ್ಯ ತಗೊಳ್ಳಿಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ಮತ್ತು ಅದರಲ್ಲೂ ಕರ್ನಾಟಕದ ಮಹಾನಗರ ಪಾಲಿಕೆಯ ಸದಸ್ಯರು ಅಂತ ಏನು ಹೇಳ್ಕೊತಿರಲ್ಲ, ಅದು ನೀವು ಹೇಳ್ಕೊಳ್ಳೋಕೆ ಲಾಯಕ್ಕಿಲ್ಲ. ಅದಕ್ಕಾಗಿ ನಿಮ್ಮ ಪದಗಳಿಗೆ ನೀವು ರಾಜೀನಾಮೆ ಕೊಡ್ರಿ. ಅದನ್ನ ಹೆಂಗೆ ಬೆಳಗಾವಿ ಉಳಿಸ್ಕೋಬೇಕು, ಏನ್ ಮಾಡ್ಕೋಬೇಕು ನಮ್ಗೆ ಗೊತ್ತದ. ನಿಮ್ಮ ಮಹಾನಗರ ಪಾಲಿಕೆಯಿಂದ ನೀವು ಜಾಗ ಖಾಲಿ ಮಾಡ್ರಿ. ಇಲ್ಲ ಅಂತಾರೆ ನಿಮ್ಮ ಮನೆಗಳಿಗೆ ಬಂದು ಮಸಿಗಳು ಅಂತ ಕೆಲಸ ಕಿತ್ತೂರು ಕರ್ನಾಟಕ ಸೇನೆಯಿಂದ ಮಾಡ್ತೀವಿ ಅಂತ. ಸರ್, ಇವತ್ತು ಕೌನ್ಸಿಲಿಂಗ್ ಒಂದು ಹಂತದಲ್ಲಿ ಅವ್ರವ್ರ ನಡುವೆ ವಾಗ್ವಾದ ಮಾಡಿಕೊಂಡು ಕಾಲಹರಣ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಯಾರು ಕೂಡ ಕರ್ನಾಟಕದಲ್ಲೇ ಇದೆ, ಇಲ್ಲಿ ಎಲ್ಲ ಅನ್ನ ತಿನ್ಕೊಂಡು ನೀರು ಕುಡ್ಕೊಂಡು ಎಲ್ಲರೂ ಕೂಡ ಇದ್ದಾರೆ, ಚೆನ್ನಾಗಿದ್ದಾರೆ. ಆದ್ರೆ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಅದಷ್ಟು ಮನಸ್ಸು ಮಾಡ್ತಾ ಇದ್ವು, ಅಥವಾ ಇವರು ವೋಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಅದೇ ಅವರು ಮತ ಬ್ಯಾಂಕಿನ ಮೇಲೆ ಕಣ್ಣಿಟ್ಟು ಈ ರೀತಿ ರಾಜಕಾರಣ ಮಾಡ್ತಿರ್ಬೋದು. ಆದ್ರೆ ಇಲ್ಲಿರುವಂತ ಎಲ್ಲರೂ ಅವ್ರ ಮರಾಠಿಗರಾಗಿರ್ಬೋದು, ಉರ್ದು ಭಾಷಿಕರಾಗಿರ್ಬೋದು ಅಥವಾ ಬೇರೆ ಯಾವುದೇ ಭಾಷಿಕರೇ ಕರ್ನಾಟಕದಲ್ಲಿ ವಾಸಿಸ್ತಾರಂತಂದ್ರೆ ಅವರೆಲ್ಲೂ ಕನ್ನಡಿಗರೇ. ಅದಕ್ಕಾಗಿ ಕನ್ನಡಿಗರ ಹಿತಾಸಕ್ತಿಯನ್ನ, ಬೆಳಗಾವಿ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿದ್ದು ಬೆಳಗಾವಿ ಮಹಾನಗರ ಪಾಲಿಕೆ ಪ್ರತಿಯೊಬ್ಬ ಸದಸ್ಯರ ಕರ್ತವ್ಯ. ಆ ಕರ್ತವ್ಯದಿಂದ ಅವ್ರು ಹಿಂಜರಿಯಕತ್ತಾರ. ಅದನ್ನ ನಾವು ಖಂಡಿಸ್ತೀವಿ. ಮತ್ತೆ ಮುಂಬರುವ ದಿನಗಳಲ್ಲಿ ಅವ್ರ ಮನೆಗೆ ಹೋಗ್ತೀವಿ, ಅವರ ಕಚೇರಿಗಳಿಗೆ ಹೋಗ್ತೀವಿ, ಅವ್ರಿಗೆ ಗುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ. ಹೌದು, ಈ ರೀತಿ ಮಾಡ್ಲಿಲ್ಲ ಅಂತಂದ್ರೆ ನೀವು ಬೆಳಗಾವಿ ಅನ್ನೋದು ಮಹಾರಾಷ್ಟ್ರಕ್ಕೆ ಸೇರ್ಸಕ್ಕೆ ನೀವೇ ಮುಂದಾದ್ರೆ ಇದನ್ನು ಸೂಪರ್ ಸಿಟಿ ಕರ್ನಾಟಕ ಸರ್ಕಾರ ಮಾಡಬೇಕು. ಮೂರ್ ತಿಂಗಳ ನೀವು ಸಭೆ ನಡೆಸುತ್ತಿಲ್ಲ. ಬೆಳಗಾವಿ ಮಹಾಜನತೆಯ ಆಶೋತ್ತರಗಳು ಏನದಾವ, ಅಭಿವೃದ್ಧಿ ಕೆಲಸಗಳು ಏನದಾವ ನೀವು ಮಾಡೋದಿಲ್ಲ. ನಿಮ್ಮ ರಾಜಕಾರಣಕ್ಕೋಸ್ಕರ ಈ ಸಭೆಗಳನ್ನು ಮುಂದಕ್ಕೆ ಹಾಕೊಂಡು ಹೋಗಿ ನೀವು ಬೆಳಗಾವಿ ಮಹಾನಗರ ಪಾಲಿಕೆ ಆಡಳಿತದಲ್ಲಿ ಬಿಕ್ಕಟ್ಟು ತಂದಿದ್ರೆ ಸಾಮಾನ್ಯವಾಗಿ ಸರ್ಕಾರ ಇಂಥ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸೂಪರ್ ಸಿಟಿ ಮಾಡಬೇಕು. ಅದನ್ನ ಮಾಡುವಂತ ಒಂದು ಎಲ್ಲ ಪ್ರಯತ್ನ ಕೂಡ ಮಾಡ್ಲಿ ಅಂತೇಳಿ ನಾವು ಮೊನ್ನೆ ಯತೀಂದ್ರ ಅವ್ರಿಗೂ ಭೇಟಿಯಾಗಿದ್ದೀವಿ, ಮೊನ್ನೆ ಮುಖ್ಯಮಂತ್ರಿಗಳಿಗೂ ಭೇಟಿಯಾಗಿದ್ದೀವಿ. ಸರ್ಕಾರದ ಎಲ್ಲ ಇಲಾಖೆಯ ಏನು ನಗರಾಭಿವೃದ್ಧಿ ಇಲಾಖೆ ಇದೆ ಅದಕ್ಕೂ ಪತ್ರ ಬಂದು ಎಲ್ಲ ಪತ್ರಗಳು ವಿಲೇವಾರಿ ಆಗ್ತಾ ಇದಾವೆ. ಅದನ್ನ ಮುಂದಿನ ದಿನಮಾನಗಳಲ್ಲಿ ನಾವು ಸರ್ಕಾರಕ್ಕೆ ಈ ರೀತಿ ತೀರ್ಮಾನ ತಗೊಳ್ಳಂತ ಹೇಳ್ತೀವಿ. ಸೊ ಇದಿಷ್ಟು ಸದ್ಯ ಈಗ ಒಂದ್ ಕಡೆ